ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ಜಂಕ್ಷನ್ ಕ್ಲಾಸಸ್. ಇವತ್ತಿದೆ 23 ಮಾರ್ಚು. 23 ಮಾರ್ಚಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನು ಡಿಸ್ಕಷನ್ ಮಾಡೋಣ. ಓನ್ಲಿ ಫಾರ್ ಕರೆಂಟ್ ಅಫೇರ್ಸ್ ಇರೋದಿಲ್ಲ, ಇದರಲ್ಲಿ ಸ್ಟ್ಯಾಟಿಕ್ ಜಿಕ್ಕು ಕೂಡ ಇನ್ಕ್ಲೂಡ್ ಇರುತ್ತೆ. ಆ್ಯಂಡ್ ಇಂಪಾರ್ಟೆಂಟ್ ಡೇಸ್ ಆಗಿರ್ಬೋದು, ಸ್ಟೇಟ್ ನ್ಯೂಸು, ನ್ಯಾಷನಲ್ ನ್ಯೂಸು, ಇಂಟರ್ನ್ಯಾಷನಲ್ ನ್ಯೂಸು, ಸ್ಪೋರ್ಟ್ಸ್ ರಿಲೇಟೆಡ್ ಪ್ರತಿಯೊಂದು ನ್ಯೂಸನ್ನು ಕವರ್ ಮಾಡೋಣ. ಆ್ಯಂಡ್ ಇವು ನಿಮಗೆ SSC ಆಗಿರ್ಬೋದು, RRB, PC, PSI ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಫಸ್ಟ್ ಕ್ವಶನ್ ಬರ್ತಾ ಇದೆ, ನ್ಯೂಸ್ ಬರ್ತಾ ಇದೆ. ಇಂಟರ್ನ್ಯಾಷನಲ್ ಫಾರೆಸ್ಟ್ ಡೇ ಇಂದ 21 ಮಾರ್ಚ್ಗೆ ನಾವು ಇಂಟರ್ನ್ಯಾಷನಲ್ ಫಾರೆಸ್ಟ್ ಡೇ ಅನ್ನು ಆಚರಿಸಲಾಗುವುದು. ಪ್ರತಿ ವರ್ಷ 21 ಮಾರ್ಚ್ರಂದು ನಾವು ಎಲ್ಲ ರೀತಿಯ ಅರಣ್ಯಗಳು ಮತ್ತು ಮರಗಳ ಮತ್ತು ಕಾಡುಗಳ ಪ್ರಾಮುಖ್ಯತೆಯನ್ನು ಗುರುತಿಸಲು ಮತ್ತು ಅವುಗಳನ್ನು ಪ್ರೊಟೆಕ್ಟ್ ಮಾಡುವ ಒಂದು ಕ್ರಮವನ್ನು ಈ ದಿನದಂದು ತೆಗೆದುಕೊಳ್ಳಲಾಗುತ್ತದೆ. ಆ್ಯಂಡ್ ಮಾರ್ಚ್ 21ರಂದು ಫಸ್ಟ್ ಟೈಮ್ 2012ರಲ್ಲಿ ಈ ರೀತಿಯ ಒಂದು ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಡೇ ಅನ್ನು ಆಚರಿಸಬೇಕೆಂದು ವಿಶ್ವಸಂಸ್ಥೆಯು ಘೋಷಿಸಿತ್ತು. ಅಂದಿನಂದು ಪ್ರತಿ ವರ್ಷ ಮಾರ್ಚ್ 21 ನಾವು ಇಂಟರ್ನ್ಯಾಷನಲ್ ಫಾರೆಸ್ಟ್ ಡೇ ಅನ್ನು ಆಚರಿಸಲಾಗುತ್ತೆ. ಓಕೆನಾ? ನೆಕ್ಸ್ಟ್ ಅರಣ್ಯ ರಿಲೇಟೆಡ್ 2023ರಲ್ಲಿ ಒಂದು ರಿಪೋರ್ಟ್ ಬಂದಿತ್ತು. ಏನೆಂದರೆ ದೇಶದ ಅರಣ್ಯ ಮತ್ತು ವೃಕ್ಷಗಳ ವ್ಯಾಪ್ತಿ ಏನಿದೆ ಅಲ್ಲ, 8,27,357 ಚದರ ಕಿಲೋಮೀಟರ್ ಹೊಂದಿದೆ ಅಂತ ಹೇಳಿದೆ ಈ ರಿಪೋರ್ಟ್. ಆ್ಯಂಡ್ ಇದು ದೇಶದ ಭೌಗೋಳಿಕ ಪ್ರದೇಶದ 25% ಪ್ರತಿರಷ್ಟು ಆಗಿದೆ. ಆ್ಯಂಡ್ 7,15,343 ಚದರ ಕಿಲೋಮೀಟರ್ 21% ಓನ್ಲಿ ಫಾರ್ ಅರಣ್ಯ ಪ್ರದೇಶ ಒಳಗೊಂಡಿದೆ ಅಂತ ಹೇಳಲಾಗಿದೆ. ನೆಕ್ಸ್ಟ್ ಪ್ರದೇಶವಾರು ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವ ರಾಜ್ಯ, ಟಾಪ್ 3 ರಾಜ್ಯ ಇದ್ದಾವೆ. ಟಾಪ್ ಅಲ್ಲಿ ಮಧ್ಯಪ್ರದೇಶ 77,073 ಚದರ ಕಿಲೋಮೀಟರ್. ಆ್ಯಂಡ್ ಸೆಕೆಂಡ್ ಟಾಪ್ ಅಲ್ಲಿ ಅರುಣಾಚಲ್ ಪ್ರದೇಶ ಆ್ಯಂಡ್ ಛತ್ತೀಸ್ಗಢ. ನೆಕ್ಸ್ಟ್ ಅರಣ್ಯ ರಿಲೇಟೆಡ್ ಸಾಂವಿಧಾನಿಕ ನಿಬಂಧನೆಗಳು, ಅಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಅರಣ್ಯದ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಓಕೆನಾ? ಅರಣ್ಯಗಳನ್ನು ಭಾರತ ಸಂವಿಧಾನದ ಸಮವರ್ತಿ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಇದು ಯಾವ ತಿದ್ದುಪಡಿಯ ಮೂಲಕ ಅಂದರೆ, ಮೊದಲು ಆಫ್ಟರ್ 1976 ಈ ಅರಣ್ಯಗಳನ್ನು ನಾವು ರಾಜ್ಯದ ಪಟ್ಟಿಯಲ್ಲಿ ನೋಡಲಾಗಿದ್ದು. ನಂತರ 42ನೇ ತಿದ್ದುಪಡಿ ಕಾಯ್ದೆ 1976ರ ನಂತರ ಒಂದು ತಿದ್ದುಪಡಿ ಮಾಡಲಾಯಿತು. ಏನೆಂದರೆ ಅರಣ್ಯ ಮತ್ತು ವನ್ಯ ಪ್ರಾಣಿಗಳ ಮತ್ತು ಪಕ್ಷಿಗಳ ರಕ್ಷಣೆಯ ಮೂಲಕ ರಾಜ್ಯದಿಂದ ಸಮಕಾಲೀನ ಪಟ್ಟಿಗೆ ಇದನ್ನು ವರ್ಗಾಯಿಸಲಾಯಿತು. ನಾವು ಸಂವಿಧಾನದ ಆರ್ಟಿಕಲ್ 51A ಏನು ಹೇಳುತ್ತದೆ, ಅರಣ್ಯಗಳು ಮತ್ತು ವನ್ಯಜೀವಿಗಳನ್ನು ಸೇರಿದಂತೆ ನೈಸರ್ಗಿಕ ಪರಿಸರವನ್ನು ರಕ್ಷಿಸುವ ಮತ್ತು ಸುಧಾರಿಸುವ ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಕರ್ತವ್ಯವಾಗಿದೆ ಎಂದು ಈ ಆರ್ಟಿಕಲ್ ಹೇಳುತ್ತದೆ. ನೆಕ್ಸ್ಟ್ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆ್ಯಂಡ್ ಸ್ಟೇಟ್ ಪಾಲಿಸೀಸ್, ಆರ್ಟಿಕಲ್ 48ನೇ ಏನು ಹೇಳುತ್ತದೆ ಅಂದರೆ, ಪ್ರತಿ ಪರಿಸರವನ್ನು ಪರೀಕ್ಷಿಸಲು ಮತ್ತು ಸುಧಾರಿಸಲು ಮತ್ತು ದೇಶದ ಅರಣ್ಯಗಳನ್ನು ವನ್ಯಜೀವಿಗಳು ಅದನ್ನು ಒಂದು ರಕ್ಷಿಸಲು ಮತ್ತು ಪ್ರೊಟೆಕ್ಟ್ ಮಾಡುವ ಜವಾಬ್ದಾರಿ ಸರ್ಕಾರದ ಹೊಂದಿರುತ್ತದೆ ಎಂದು ಈ DPSPಯಲ್ಲಿ 48ನೇ ಆರ್ಟಿಕಲ್ ಹೇಳುತ್ತದೆ. ಓಕೆನಾ? ಇಷ್ಟು ಅರಣ್ಯ ರಿಲೇಟೆಡ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸು. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ವರ್ಲ್ಡ್ ಗ್ಲೇಷಿಯರ್ ಡೇ ಅಂತ. 21 ಮಾರ್ಚ್ರಂದು ನಾವು ವರ್ಲ್ಡ್ ಗ್ಲೇಷಿಯರ್ ಡೇ ಅಂತ ಆಚರಿಸ್ತೇವೆ. ವಿಶ್ವಸಂಸ್ಥೆಯು ಇದನ್ನು ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಫಾರ್ ದ ಫಸ್ಟ್ ಟೈಮ್ 2025ರಂದು ನಾವು ವರ್ಲ್ಡ್ ಗ್ಲೇಷಿಯರ್ ಡೇ ಅಂತ ಆಚರಣೆ ಶುರು ಮಾಡಲಾಗಿವೆ. ವಿಶ್ವಸಂಸ್ಥೆ 2025ರಂದು ಹಿಮನದಿಗಳ ಸಂರಕ್ಷಣೆ ಅಂತಾರಾಷ್ಟ್ರೀಯ ವರ್ಷವೆಂದು ಘೋಷಿಸಿತು. ಆ್ಯಂಡ್ 2025ರಲ್ಲಿ ಪ್ರಾರಂಭವಾಗುವ ಹಿಮನದಿಗಳ ವಿಶ್ವ ದಿನ ಎಂದು ಪ್ರತಿ ವರ್ಷ ಮಾರ್ಚ್ 21ರಂದು ಇದನ್ನು ಘೋಷಿಸಲಾಗಿದೆ. ಈ ವರ್ಷ 25ರಲ್ಲಿ ಈ ವರ್ಷದ ಥೀಮ್ ಏನಾಗಿರ್ತಂದರೆ, ನಮ್ಮ ಹಿಮನದಿಗಳನ್ನು ಉಳಿಸಿ, ಸೇವ್ ಅವರ್ ಗ್ಲೇಷಿಯರ್ಸ್ ಅಂತ. ಓಕೆನಾ? ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಬಿಹಾರ ದಿವಸ. ಮಾರ್ಚ್ 22ರಂದು ನಾವು ಪ್ರತಿ ವರ್ಷ ಬಿಹಾರ ದಿವಸವನ್ನು ಆಚರಿಸಲಾಗುತ್ತೇವೆ. ಇದು ಏಕೆಂದರೆ 1912ರಲ್ಲಿ ನಾವು ಬಂಗಾಳದ ಪ್ರೆಸಿಡೆನ್ಸಿಯಿಂದ ಬಿಹಾರವನ್ನು ಬೇರ್ಪಡಿಸಲಾಗಿತ್ತು. ಆ ಸ್ವತಂತ್ರ ಬಿಹಾರವನ್ನು ಒಂದು ಇಂಡಿಪೆಂಡೆಂಟ್ ಪ್ರಾಂತ್ಯವನ್ನಾಗಿ ಸ್ಥಾಪಿಸಿದ ದಿನವನ್ನು
ಅದನ್ನು ಸ್ಮರಿಸಲು ನಾವು ಪ್ರತಿ ವರ್ಷ ಮಾರ್ಚ್ 22ರಂದು ಬಿಹಾರ್ ದಿವಸ ಆಚರಿಸಲಾಗುತ್ತೇವೆ. ನೆಕ್ಸ್ಟ್ ನವೆಂಬರ್ 2000ರಲ್ಲಿ ಜಾರ್ಖಂಡನ್ನು ಹೊಸ ರಾಜ್ಯವನ್ನಾಗಿ ಆಚರಿಸಲಾಗುತ್ತವೆ. ಅಂಡ್ ಬಿಹಾರದ ರಾಜಧಾನಿ ಪಟ್ನಾ, ರಾಜ್ಯದ ಹೂವು ಗೇಂಡಾ ಅಥವಾ ಮ್ಯಾರಿಗೋಲ್ಡ್, ಅಂಡ್ ರಾಜ್ಯದ ಮರ ಪೀಪಲ್ ಅಂತ, ಅದು ಆಲದ ಮರ ಅಂತ ಕರಿತೀವಿ. ಅಂಡ್ ರಾಜ್ಯದ ಪಕ್ಷಿ ಮನೆ ಗುಬ್ಬಚ್ಚಿ, ರಾಜ್ಯದ ಪ್ರಾಣಿ ಎತ್ತು. ಇಷ್ಟು ಬಿಹಾರ್ ರಿಲೇಟೆಡ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ಇಲ್ಲಿದೆ ನೋಡಿ, ಜಿಯೋಗ್ರಾಫಿಕಲ್ಲಿ ಬಿಹಾರ ಎಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಇಲ್ಲಿ ನಾರ್ತ್ ಅಲ್ಲಿ ನೇಪಾಳ, ಉತ್ತರ ಪ್ರದೇಶ, ಸೌತ್ ಅಲ್ಲಿ ಜಾರ್ಖಂಡ, ವೆಸ್ಟ್ ಬೆಂಗಾಲ್ನಿಂದ ಆವರಿಸಿದೆ. ನೆಕ್ಸ್ಟ್ ಬಿಹಾರ್ CM ಯಾರಂದ್ರೆ ನಿತೀಶ್ ಕುಮಾರ್ ಅವರು, ಬಿಹಾರ್ ಗವರ್ನರ್ ಆರಿಫ್ ಮೊಹಮ್ಮದ್ ಖಾನ್. ಅಂಡ್ ಬಿಹಾರದಲ್ಲಿ ಇಂಪಾರ್ಟೆಂಟ್ ಹರಿಯುವ ನದಿಗಳು ಗಂಗಾ ಅಂಡ್ ಗಂಧಕ, ಕೋಸಿ, ಪನಾರ, ಪುನ್ಪುನ್, ಸೌರಾ, ಬಾಗ್ಮತಿ, ಘಾಗ್ರಾ, ಸೋನ್, ಮಹಾನಂದ, ಸ್ಪತ್ಕೋಶಿ, ಭೂತಾನಿ. ಇವಿಷ್ಟು ಬಿಹಾರಲ್ಲಿ ಹರಡುವ ನದಿಗಳು. ಇಲ್ಲಿದೆ ನೋಡಿ, ಬಿಹಾರ ಗಂಗಾ ನದಿ ಇಲ್ಲಿಂದ ಹರಿತಿದೆ ನೋಡಿ ಮಧ್ಯದಲ್ಲಿ. ಅಂಡ್ ಸ್ಟೇಟ್ ಆರ್ಟ್ಸ್ಗಳು ಮಧುಬನಿ ಪೇಂಟಿಂಗ್ ಅಂತ. ಅಂಡ್ ಬಿಹಾರದಲ್ಲಿ 2 ರಾಮ್ಸರ್ ವೆಟ್ಲ್ಯಾಂಡ್ಗಳಿವೆ, ಒಂದು ನಾಗಿ ಅಂಡ್ ನಕ್ತಿ ಅಂತ, ಬರ್ಡ್ ಸ್ಯಾಂಚುರೀಸ್. ಅಂಡ್ ವರ್ಲ್ಡ್ ಹೆರಿಟೇಜ್ ಸೈಟ್ಸ್, ಬಿಹಾರದಲ್ಲಿ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಯಾವುದು? ಬೌದ್ಧ ಗಯಾದಲ್ಲಿರುವ ಮಹಾಬೌದ್ಧ ಟೆಂಪಲ್, ಅಂಡ್ ನಳಂದದಲ್ಲಿರುವ ನಳಂದ ಮಹಾವೀರ, ನಳಂದ ಯೂನಿವರ್ಸಿಟಿ. ಇವೆರಡು ವರ್ಲ್ಡ್ ಹೆರಿಟೇಜ್ ಸೈಟ್ ಲಿಸ್ಟ್ ಅಲ್ಲಿ ಬರುತ್ತವೆ. ಅಂಡ್ ಬಿಹಾರದಲ್ಲಿ ಜನಜಾತಿಗಳು, ಟ್ರೈಬ್ಸ್ಗಳು ಸಂತಾಲ, ಓರೋನ್, ಮುಂಡಾ, ಹೂ, ಅಂಡ್ ಕಾರ್ವಾರ, ಖಾರಿಯಾ ಅಂಡ್ ಭೂಮಿಜ್ ಬಿಹಾರ್. ಇವೆಷ್ಟು ಬಿಹಾರ್ ಟ್ರೈಬ್ಸ್. ಅಂಡ್ ವಿಧಾನಸಭಾ, ಬಿಹಾರದ ವಿಧಾನಸಭಾ ಸೀಟು 243. ಅಂಡ್ ಬಿಹಾರ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ 75 ಸೀಟ್ಸ್ ಇದೆ. ಅದರಲ್ಲಿ 63 ಎಲೆಕ್ಟೆಡ್ ಆಗಿರ್ತದೆ, ಅಂದ್ರೆ ಎಲೆಕ್ಷನ್ ಆಗಿ. ಅಂಡ್ 12 ನಾಮಿನೇಟೆಡ್ ಆಯ್ಕೆ ಆಗಿರ್ತಾರೆ. ಇಲ್ಲ, ಇಷ್ಟು ಬಿಹಾರ್ ರಿಲೇಟೆಡ್ ಇಂಪಾರ್ಟೆನ್ಸ್ ಆಗಿತ್ತು. ಅಂಡ್ ನೆಕ್ಸ್ಟ್ ಮಾರ್ಚ್ 22ರಂದು ನಾವು ವರ್ಲ್ಡ್ ವಾಟರ್ ಡೇ ಅಂತ ಆಚರಿಸ್ತೇವೆ ಪ್ರತಿ ವರ್ಷ. ಇದು ಯಾಕೆ ಆಚರಿಸ್ತೇವೆ ಅಂದ್ರೆ ಫ್ರೆಶ್ ವಾಟರ್ದ ಮಹತ್ವ ಬಗ್ಗೆ ನಮಗೆ ಅರಿವು ಮೂಡಿಸಲು ಮತ್ತು ಅದನ್ನ ಸಿಹಿ ನೀರಿನ ಅಂದ್ರೆ ಫ್ರೆಶ್ ವಾಟರ್ನ ಸೋರ್ಸಸ್ಗಳನ್ನು ಸುಸ್ಥಿರವಾಗಿ ಒಂದು ನಿರ್ವಹಣೆಗಾಗಿ ಈ ದಿನವನ್ನು ಆಚರಿಸಲಾಗುತ್ತೇವೆ. ಅಂದ್ರೆ 2025ರಲ್ಲಿ ಈ ದಿನದ ಮಾರ್ಚ್ 22ರ ವರ್ಲ್ಡ್ ವಾಟರ್ ಡೇ ಥೀಮ್ ಏನಾಗಿತ್ತು ಅಂದ್ರೆ ಗ್ಲೇಷಿಯರ್ ಸಂರಕ್ಷಣೆ, ಪ್ರೊಟೆಕ್ಟ್ ಅಂಡ್ ಗ್ಲೇಷಿಯರ್ಸ್ ಅಂತ. ಯಾಕಂದ್ರೆ ಬಿಕಾಸ್ ನಮಗೆ ಫ್ರೆಶ್ ವಾಟರ್ ಬರೋದು ಗ್ಲೇಷಿಯರ್ ದಿಂದಲೇ, ಹಾಗಾಗಿ ಗ್ಲೇಷಿಯರ್ ಸಂರಕ್ಷಣೆ ಇದರ ಥೀಮ್ ಆಗಿತ್ತು. ನಾವು 1992ರಲ್ಲಿ ರಿಯೋ ಡಿಯೋ ಜೆನೆರಿಯೋದಲ್ಲಿ ನಡೆದ ವಿಶ್ವಸಂಸ್ಥೆಯ ಓಣಂ ಪರಿಸರ ಮತ್ತು ಅಭಿವೃದ್ಧಿ ಸಮ್ಮೇಳನದಲ್ಲಿ ಈ ದಿನವನ್ನು ಆಚರಿಸಲು ಶಿಫಾರಸು ಮಾಡಲಾಯಿತು. ಆಫ್ಟರ್ ದ್ಯಾಟ್ 1993ರಲ್ಲಿ ಫಾರ್ ದ ಫಸ್ಟ್ ಟೈಮ್ ನೀರಿನ ದಿನವನ್ನು ಆಚರಿಸಬೇಕು ಎಂದು ಅಂದಿನಂದು ಶುರು ಮಾಡಲಾಗಿತ್ತು. ಓಕೆನಾ. ನೆಕ್ಸ್ಟ್ ಬರ್ತಾ ಇದೆ ಮಾರ್ಚ್ 23ರಂದು ನಾವು ವಿಶ್ವ ಮೆಟೆರೊಲಾಜಿಕಲ್ ಡೇ ಅಂತ ಆಚರಿಸ್ತೇವೆ, ವಿಶ್ವ ಹವಾಮಾನ ದಿನ. ಏಕೆಂದ್ರೆ ಪ್ರತಿ ವರ್ಷ ನಾವು ಮಾರ್ಚ್ 23ರಂದು ವಿಶ್ವ ಹವಾಮಾನ ದಿನವನ್ನು ಆಚರಿಸಲಾಗುತ್ತೇವೆ. ಈ ದಿನವು ಬಿಕಾಸ್ ಆಫ್ WMO ಆರ್ಗನೈಸೇಷನ್ ಏನಿದೆಯಲ್ಲ, ಅಂದ್ರೆ ವರ್ಲ್ಡ್ ಮೆಟೆರೊಲಾಜಿಕಲ್ ಆರ್ಗನೈಸೇಷನ್ 23 ಮಾರ್ಚ್ 1951ರಲ್ಲಿ ಸ್ಥಾಪಿಸಲಾಗಿತ್ತು. ಆ ಒಂದು ದಿನದ ಒಂದು ನೆನಪಿಗಾಗಿ ಈ ದಿನ ವಿಶ್ವ ಹವಾಮಾನ ದಿನವೆಂದು ಆಚರಿಸಲಾಗುತ್ತೇವೆ. WMOನ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ನ ಜೆನೋವಾದಲ್ಲಿದೆ. ಅಂಡ್ ಪ್ರೆಸೆಂಟ್ WMOನ ಪ್ರೆಸಿಡೆನ್ಸ್ ಯಾರು? ಗೆರ್ಹಾರ್ಡ್ ಎಡ್ಜಿನ್ ಅಂತ. ಓಕೆನಾ. ಇಷ್ಟು ವರ್ಲ್ಡ್ ಮೆಟೆರೊಲಾಜಿಕಲ್ ಡೇನ ಇಂಪಾರ್ಟೆನ್ಸ್. ನೆಕ್ಸ್ಟ್ ಬರ್ತಾ ಇದೆ ಒಡಿಸ್ಸಾದಿಂದ ನ್ಯೂಸು. ಜಸ್ಟಿಸ್ ಹರೀಶ್ ತಾಂಡೋನ್ ಅಪಾಯಿಂಟೆಡ್ ಚೀಫ್ ಜಸ್ಟಿಸ್ ಆಫ್ ಒರಿಸ್ಸಾ. ಒರಿಸ್ಸಾ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಆಗಿ, ಮುಖ್ಯ ನ್ಯಾಯಮೂರ್ತಿಯಾಗಿ ಹರೀಶ್ ತಾಂಡೋನ್ ಅವರು ಆಯ್ಕೆಯಾಗಿದ್ದಾರೆ. ಇವರು ಬಿಫೋರ್ ಇವರು ಜಡ್ಜ್ ಅಂದ್ರೆ ಕೋಲ್ಕತ್ತಾ ಹೈಕೋರ್ಟಿನ ಜಡ್ಜ್ ಆಗಿ ಕಾರ್ಯನಿರ್ವಹಿಸಲಾಗುತ್ತಿದ್ದರು. ನಾವು ಅಟ್ ಪ್ರೆಸೆಂಟ್ ಹರೀಶ್ ತಾಂಡೋನ್ ಅಪಾಯಿಂಟೆಡ್ ಚೀಫ್ ಜಸ್ಟಿಸ್ ಆಫ್ ಒರಿಸ್ಸಾ ಹೈಕೋರ್ಟ್. ಇವಾಗ ಅವರು ಒರಿಸ್ಸಾ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿತರಾಗಿದ್ದಾರೆ.
ನೆಕ್ಸ್ಟ್ ಒಂದು ಬುಕ್ ಪಬ್ಲಿಷ್ ಆಗಿದೆ, ಮಾರ್ಚ್ ಆಫ್ ಗ್ಲೋರಿ ಅಂತ. ಬುಕ್ ಹೆಸರು ಮಾರ್ಚ್ ಆಫ್ ಗ್ಲೋರಿ. ಇದನ್ನು ರಿಲೀಸ್ ಮಾಡಿದವರು ರುಮೋಗಮ್ ಅಂಡ್ ಜರ್ನಲಿಸ್ಟ್ ಇರೋಲ್ ಡಿ ಕ್ರಾಸ್. ಬಿಕಾಸ್ ಆಫ್ ಈ ಬುಕ್ ಎದಕ್ಕೆ ರಿಲೇಟೆಡ್ ಆಗಿದೆ ಅಂದರೆ, ಇಂಡಿಯಾಸ್ 1975 ಹಾಕಿ ವರ್ಲ್ಡ್ ಕಪ್ ವಿಕ್ಟರಿಗೋಸ್ಕರ, ಅಂದರೆ ಆ ವಿಕ್ಟರಿ ಆಗಿದ್ದಕ್ಕಾಗಿ ಮಾರ್ಚ್ ಆಫ್ ಗ್ಲೋರಿ ಅಂತ ಈ ಬುಕ್ ಅವರು ಪಬ್ಲಿಷ್ ಮಾಡಿದರು. ನೆಕ್ಸ್ಟ್ ಒಬ್ಬ ಶಿಲ್ಪಿ ರಾಮ್ ಸುತಾರ್ ಅವರು, ಹಿರಿಯ ಒಂದು ಓಲ್ಡ್ ಶಿಲ್ಪಿ ಕಲೆಗಾರರು. ಇವರಿಗೆ ಮಹಾರಾಷ್ಟ್ರ ಸರ್ಕಾರದ ಮಹಾರಾಷ್ಟ್ರ ಭೂಷಣ ಎನ್ನುವ ಒಂದು ಗೌರವವನ್ನು ನೀಡಿದ್ದಾರೆ. ಬಿಕಾಸ್ ಆಫ್ ಇವರ ಮಾಡಿರುವ ಸಾಧನೆಗಳನ್ನು ಗುರುತಿಸಿ ಇವರಿಗೆ ಒಂದು ಮಹಾರಾಷ್ಟ್ರ ಭೂಷಣ ಒಂದು ಪ್ರಶಸ್ತಿ ನೀಡಿದರು. ಇವರ ಸಾಧನೆಗಳನ್ನು ನೋಡೋದಾದ್ರೆ, ಇವರು ಗುಜರಾತಿನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸ್ಟ್ಯಾಚ್ಯೂ ಇದೆಯಲ್ಲ, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಕರಿತೀವಿ, ಅದನ್ನ ಡಿಸೈನ್ ಮಾಡಿದವರು ಇವರೇ. ಯಾರು? ರಾಮ್ ಸುತಾರ್ ಅವರು. ಅಂಡ್ ಮುಂಬೈನ ಚೈತ್ಯಾಭಿಮಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಸ್ಟ್ಯಾಚ್ಯೂ ಅನ್ನು ನಿಯೋಜಿಸಲಾಗಿದೆ. ಅಂದ್ರೆ ಇನ್ನೂ ಮಾಡಿಲ್ಲ ಇವರು, ಅದಕ್ಕೆ ಇವರಿಗೆ ಒಂದು ಕೊಡಬೇಕಂತ, ಸ್ಟ್ಯಾಚ್ಯೂ ಮಾಡಲು ನೀಡಬೇಕಂತ ಇನ್ನು ಮಾತುಕತೆ ನಡೀತಾ ಇದೆ. ನೆಕ್ಸ್ಟ್ ಜೋರತ್ ಅಸ್ಸಾಂನಲ್ಲಿರುವ 125 ಅಡಿ ಎತ್ತರದ ಲಚಿತ್ ಬೋರ್ಫುಕನ್ ಪ್ರತಿಮೆಯನ್ನು ವಿನ್ಯಾಸಗೊಳಿಸಿದವರು ಇವರೇ. ಅಂಡ್ ಬೆಂಗಳೂರಿನಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣ ಇದೆಯಲ್ಲ, ಅಲ್ಲಿ 108 ಅಡಿ ಎತ್ತರದ ಕೆಂಪೇಗೌಡ ಪ್ರತಿಮೆಯನ್ನು ವಿನ್ಯಾಸಗೊಳಿಸಿದವರು ಯಾರು? ರಾಮ್ ಸುತಾರ್ ಅವರು. ಅಂಡ್ ನೆಕ್ಸ್ಟ್ ಪದ್ಮಶ್ರೀ 1999ರಲ್ಲಿ ಇವರಿಗೆ ಪದ್ಮಶ್ರೀ ಅಂಡ್ 2016ರಲ್ಲಿ ಪದ್ಮಭೂಷಣ ಗೌರವವನ್ನು ನೀಡಿದೆ. ನೆಕ್ಸ್ಟ್ 2016ರ ಸಾಂಸ್ಕೃತಿಕ ಸಾಮರಸ್ಯಕ್ಕಾಗಿ ಟ್ಯಾಗೋರ್ ಪ್ರಶಸ್ತಿಯನ್ನು ನೀಡಿದೆ. ಅಂಡ್ ಮಹಾರಾಷ್ಟ್ರದ ಧುಲೆಯಲ್ಲಿ ಇವರು ಜನಿಸಿದರು. ಅಂಡ್ ರೀಸೆಂಟ್ಲಿ ಇವರು ಹೇಳಲಾಗುತ್ತದೆ 100 ವರ್ಷಗಳನ್ನು ದಾಟಿದವರು ಅಂತ ಹೇಳಿದ್ದರು. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಪಂಜಾಬ್ ಕಡೆಯಿಂದ. ಅಂದ್ರೆ ಸೈನ್ ಲ್ಯಾಂಗ್ವೇಜ್ ಅನ್ನು ಲೆಜಿಸ್ಲೇಟಿವ್ ಅಸೆಂಬ್ಲಿ ಇಂಟ್ರೊಡ್ಯೂಸ್ ಮಾಡಿದೆ. ಪಂಜಾಬ್ ಟು ಇಂಟ್ರೊಡ್ಯೂಸ್ ಸೈನ್ ಲ್ಯಾಂಗ್ವೇಜ್ ಇನ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಏನಂದ್ರೆ ಒಂದು ಸಂಕೇತದ ಲ್ಯಾಂಗ್ವೇಜ್ ಪಂಜಾಬ್ ಅಸೆಂಬ್ಲಿಯಲ್ಲಿ, ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಸಂಕೇತದ ಲ್ಯಾಂಗ್ವೇಜ್ ಅನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಪಂಜಾಬ್ ತನ್ನ ಶಾಸನ ಸಭೆಯಲ್ಲಿ ಸಂಕೇತದ ಭಾಷೆಯನ್ನು ಪರಿಚಯಿಸಿದೆ. ಭಾರತದ ಮೊದಲ ರಾಜ್ಯವಾಗಿ ಹೊರಹೊಮ್ಮಿದೆ. ಇದು ರಾಜ್ಯಪಾಲರ ವಿಳಾಸಗಳು ಮತ್ತು ಬಜೆಟ್ ಅಧಿವೇಶನ ಮತ್ತು ಇತರೆ ಪ್ರಮುಖ ಚರ್ಚೆಗಳನ್ನು ಸಂಕೇತದ ಮೂಲಕ ಒಂದು ಪ್ರಸಾರ ಮಾಡುವ ಉದ್ದೇಶವನ್ನು ಹೊಂದಿದೆ. ಹೇಗೆಂದ್ರೆ ಯಾವುದೇ ಬಜೆಟ್ ಮಂಡನೆ ಆಗಿರಲಿ, ಯಾವುದೇ ಮುಖ್ಯ ಚರ್ಚೆ ಆಗಿರಲಿ, ಅದನ್ನು ನಾವು ಒಂದು ಸಂಕೇತದ ಮೂಲಕ, ಕೋಡ್ಗಳ ಮೂಲಕ ನಾವು ಎಕ್ಸ್ಪ್ಲೇನ್ ಮಾಡಬೇಕೆಂದು ಇದರ ಉದ್ದೇಶ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಸಂಕೇತ, ನಿಮಗೆ ಗೊತ್ತಿದೆ, ಅಂತಾರಾಷ್ಟ್ರೀಯ ಸಂಕೇತ ಭಾಷಾ ದಿನ 23 ಸೆಪ್ಟೆಂಬರ್ ರಂದು ನಾವು ಆಚರಿಸುತ್ತೇವೆ. ಓಕೆನಾ? ಇದು ಒಂದು ಒನ್ ಲೈನರ್ ನ್ಯೂಸ್ ಇತ್ತು. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಸಗ್ರೇಶ್ವರ್ ವೈಲ್ಡ್ ಲೈಫ್ ಸೆಂಚುರಿ ಅಂತ. ಸಗ್ರೇಶ್ವರ್ ವನ್ಯಜೀವಿ ಅಭಯಾರಣ್ಯ, ಇದೊಂದು ಮ್ಯಾನ್ ಮೇಡ್ ವನ್ಯಜೀವಿ ಆಗಿತ್ತು. ಇದು ನ್ಯೂಸ್ ಅಲ್ಲಿ ಯಾಕಿದೆ ಅಂದ್ರೆ, ಸಗ್ರೇಶ್ವರ್ ವನ್ಯಜೀವಿ ಅಭಯಾರಣ್ಯದಲ್ಲಿ 536 ಕಡವೆಗಳು, ಇಲ್ಲಿ ಕಾಣ್ತಿದೆ ನೋಡಿ, ಕಡವೆಗಳು ಅಂಡ್ 295 ಚಿರತೆಗಳನ್ನು ಹೊಂದಿದ್ದರಿಂದ ಇದು ಮ್ಯಾನ್ ಮೇಡ್ ಅಲ್ಲಿ ಅತಿ ಹೆಚ್ಚು ಈ ರೀತಿ ಹೊಂದಿದ್ದನ್ನು ಗುರುತಿಸಲಾಗಿದೆ. ಅಂಡ್ ಇದು ಜಿಂಕೆ ಸಂಖ್ಯೆಯಲ್ಲಿ ಅತಿ ಹೆಚ್ಚು, ವಿಶೇಷವಾಗಿ ಮಾನವನ ನಿರ್ಮಿತ ಮ್ಯಾನ್ ಮೇಡ್ ವನ್ಯಜೀವಿ ಅಭಯಾರಣ್ಯಗಳಿಗಾಗಿ ಒಂದಾಗಿದೆ. ಅಂಡ್ ಸಗ್ರೇಶ್ವರ್ ವನ್ಯಜೀವಿ ಅಭಯಾರಣ್ಯ ಬಗ್ಗೆ ನೋಡೋದಾದ್ರೆ, ಇದು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಲ್ಲಿದ್ದು, ಇದು ಭಾರತದ ಮೊದಲ ಮ್ಯಾನ್ ಮೇಡ್ ಅಂದ್ರೆ ಮಾನವ ನಿರ್ಮಿತ ವನ್ಯಜೀವಿ ಅಭಯಾರಣ್ಯವಾಗಿದೆ ಅಂತ ಹೇಳಲಾಗಿದೆ. ಅಂಡ್ ಇತ್ತೀಚೆಗೆ ರೀಸೆಂಟ್ಲಿ ವನ್ಯ ಪ್ರಭೇದಗಳನ್ನು ಕೃತಕವಾಗಿ ಅಂದ್ರೆ ಆರ್ಟಿಫಿಷಿಯಲಿ ಪರಿಚಯಿಸಲಾಯಿತು. ಅಭಯಾರಣ್ಯವು ತನ್ನ ಹೆಸರನ್ನು ಈ ಸಾಗರೇಶ್ವರನ ಹೆಸರಿದೆಲ್ಲ, ಅದನ್ನು ಪ್ರಾಚೀನ ಸಾಗರೇಶ್ವರದಿಂದ ಪಡೆದುಕೊಂಡಿತ್ತು. ನೆಕ್ಸ್ಟ್ ಇದೆ ಜನ್ಸ್ಕರ್ ವಿಂಟರ್ ಸ್ಪೋರ್ಟ್ಸ್ ಅಂಡ್ ಟೂರಿಸಂ ಫೆಸ್ಟಿವಲ್ ಸಕ್ಸೆಸ್ಫುಲಿ ಕಂಡಕ್ಟ್ ಮಾಡಿದೆ ಲಡಾಖ್ ಅಲ್ಲಿ. ಯುಟಿ ಲಡಾಖ್ ಯುವಜನ ಸೇವೆಗಳು ಮತ್ತು ಕ್ರೀಡಾ ಇಲಾಖೆಯ ಜನ್ಸ್ಕರ್ನ ಅಟ್ಟಿಂಗ್ ಗ್ರಾಮದಲ್ಲಿ ಈ ಉತ್ಸವವನ್ನು ಆಯೋಜಿಸಲಾಗಿತ್ತು. ಅಂಡ್ ಅತ್ಯಂತ ಚಳಿಗಾಲದ ಕ್ರೀಡಾಘಟ್ಟಗಳನ್ನು ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳನ್ನು ಒಳಗೊಂಡಿತ್ತು. ಇದು ಯಾಕಂದ್ರೆ ಪ್ರದೇಶದ ರೋಮಾಂಚಕತೆಯನ್ನು ಎತ್ತಿ ತೋರಿಸುತ್ತೆ ಮತ್ತು
ಈ ವಿಂಟರ್ ಫೆಸ್ಟಿವಲ್ ಸಂಪ್ರದಾಯಗಳು ಮತ್ತು ಪ್ರವಾಸೋದ್ಯಮವನ್ನು ಒಂದು ಎತ್ತಿ ಹಿಡಿಯಲಾಯಿತು ಅಂದರೆ ಉತ್ತೇಜಿಸಲಾಗುತ್ತದೆ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಕೋಲ್ ಮಿನಿಸ್ಟ್ರಿ ಆಫ್ ಕೋಲ್ ಕಡೆಯಿಂದ ಏನೆಂದರೆ ರೀಸೆಂಟ್ಲಿ ನಾವು ಕೋಲ್ ಪ್ರೊಡಕ್ಷನ್ ಅನ್ನು 1 ಬಿಲಿಯನ್ ಟನ್ 1 ಶತಕೋಟಿ ಟನ್ಗಳನ್ನು ದಾಟಿವೆ. ಇದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಹೇಳಿದರು. 24-25 ಫೈನಾನ್ಷಿಯಲ್ ಇಯರ್ ಅಲ್ಲಿ ಕಲ್ಲಿದ್ದಲು ಉತ್ಪಾದನೆಯಲ್ಲಿ 1 ಶತಕೋಟಿ ಟನ್ಗಳನ್ನು ದಾಟುವ ಭಾರತದ ಮೈಲಿಗಲ್ಲು ಪ್ರಧಾನಿ ಮೋದಿ ಅವರು ಶ್ಲಾಘಿಸಿದರು. ಅಂಡ್ ಭಾರತ ಜಾಗತಿಕ ಅಂದ್ರೆ ಗ್ಲೋಬಲಿ 5ನೇ ಸ್ಥಾನದಲ್ಲಿ ಭೂವೈಜ್ಞಾನಿಕ ಕಲ್ಲಿದ್ದಲು ನಿಕ್ಷೇಪಗಳನ್ನು ಹೊಂದಿದೆ. ಅಂದ್ರೆ 5ನೇ ಅತಿ ದೊಡ್ಡ ವೈಜ್ಞಾನಿಕ ಕಲ್ಲಿದ್ದಲು ನಿಕ್ಷೇಪಗಳನ್ನು ಹೊಂದಿದೆ ಮತ್ತು ಗ್ರಾಹಕರಲ್ಲಿ 2ನೇ ಅತಿ ದೊಡ್ಡ ಗ್ರಾಹಕವಾಗಿದೆ ಭಾರತ. ನಾವು ಭಾರತದಲ್ಲಿ ಮೋರ್ ದೆನ್ 74% ಅಷ್ಟು ಪವರ್ ಏನ್ ಉತ್ಪಾದನೆ ಮಾಡ್ತೀವಿ, ವಿದ್ಯುತ್ ಉತ್ಪಾದನೆಯಲ್ಲಿ ನಾವು ಉಷ್ಣ ಥರ್ಮಲ್ ಪವರ್ ಪ್ಲಾಂಟ್ ಅನ್ನು ಬಳಸಲಾಗುತ್ತೇವೆ. ವಿದ್ಯುತ್ ಉತ್ಪಾದನೆಯಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ ಅನ್ನು ಅತಿ ಹೆಚ್ಚಾಗಿ ಬಳಸಲಾಗುತ್ತೇವೆ. ಅಂಡ್ ಕಲ್ಲಿದ್ದಲು ವಲಯ ಅಂದ್ರೆ ಇಂಡಿಯನ್ ರೈಲ್ವೆಗೆ ಅತಿ ಹೆಚ್ಚು ರೆವೆನ್ಯೂ ಜನರೇಟ್ ಮಾಡಿ ಕೊಡುವ ಒಂದು ಸೆಕ್ಟರ್ ಯಾವುದಾದ್ರೂ ಒಂದಿದ್ರೆ ಅದು ಕಲ್ಲಿದ್ದಲು ಸೆಕ್ಟರ್. ಅದರಲ್ಲಿ ನಾವು ರೈಲ್ವೆ ಮುಖಾಂತರ ನಾವು ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ಅದ್ರಗೋಸ್ಕರ ಅತಿ ಹೆಚ್ಚು ಮೋರ್ ದೆನ್ 50% ಅಷ್ಟು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಈ ಆದಾಯವನ್ನು ಸಂಗ್ರಹ ಮಾಡಿಕೊಡುತ್ತದೆ. ಅಂಡ್ ದ ಇಯರ್ 2030 ವರೆಗೆ ನಾವು 100 ಮಿಲಿಯನ್ ಟನ್ ಕಲ್ಲಿದ್ದಲು ಉತ್ಪಾದನೆ ಮಾಡಬೇಕೆಂದು ಗುರಿಯನ್ನು ಹೊಂದಿದ್ದೇವೆ. ಇಷ್ಟು ಕಲ್ಲಿದ್ದಲು ಇಂಪಾರ್ಟೆನ್ಸು ಫ್ಯಾಕ್ಟ್ಸು. ನೆಕ್ಸ್ಟ್ ಟೈಪ್ಸ್ ಆಫ್ ಕೋಲ್ ಅಂದ್ರೆ ಕಲ್ಲಿದ್ದಲಿನ ಪ್ರಕಾರ ವಿಧಾನಗಳು. ಒಂದು ನಾನ್ ಕೋಕಿಂಗ್ ಕೋಲ್. ಕೋಕಿಂಗ್ ಅಂದ್ರೆ ಕುಕಿಂಗ್ ಅಲ್ಲ, ಕೋಕಿಂಗ್ ಅಂಡ್ ಕೋಕಿಂಗ್ ಕೋಲ್. ನಾನ್ ಕೋಕಿಂಗ್ ಕೋಲ್ ಥರ್ಮಲ್ ಕಲ್ಲಿದ್ದಲು ಎಂದು ಸಹ ಕರೆಯಲಾಗುತ್ತದೆ. ಇದನ್ನು ನಾವು ವಿದ್ಯುತ್ ಉತ್ಪಾದನೆಯಲ್ಲಿ ಮತ್ತು ಸಿಮೆಂಟ್, ರಸಗೊಬ್ಬರ ಇಂಡಸ್ಟ್ರಿಯಲ್ಲಿ ನಾವು ಬಳಸಲಾಗುತ್ತದೆ. ಮೇನ್ ವಿದ್ಯುತ್ ಉತ್ಪಾದನೆಯಲ್ಲಿ ಬಳಸಲಾಗುತ್ತದೆ. ಅಂಡ್ ಕೋಕಿಂಗ್ ಕೋಲ್ ಮೆಟಲರ್ಜಿಕಲ್ ಕಲ್ಲಿದ್ದಲು ಎಂದು ಸಹ ಕರೆಯುತ್ತೇವೆ. ಇದನ್ನು ನಾವು ಎಲ್ಲಿ ಬಳಸಲಾಗುತ್ತೆ ಅಂದ್ರೆ ಮೆಟಲ್ಗಳನ್ನು ನಾವು ಮೆಟಲ್ ಪ್ರಾಡಕ್ಟ್ ಉತ್ಪಾದನೆ ಮಾಡ್ತೀವಿ, ಅಲ್ಲಿ ನಾವು ಕೋಕಿಂಗ್ ಕೋಲ್ ಅನ್ನು ಬಳಸುತ್ತೇವೆ. ಅಂಡ್ ಎಲೆಕ್ಟ್ರಿಸಿಟಿ ಜನರಲ್ಗಾಗಿ ನಾವು ನಾನ್ ಕೋಕಿಂಗ್ ಕೋಲ್ ಅನ್ನು ಬಳಸಲಾಗುತ್ತೇವೆ. ಇಷ್ಟು ನೆನ್ಪು ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಚಿರಂಜೀವಿ ಹಾನರ್ಡ್ ವಿತ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್. ಯಾರು ನೀಡಿದ್ದಾರೆ? ಯುಕೆಸ್ ಹೌಸ್ ಆಫ್ ಕಾಮನ್ಸ್. ಯಾವ ರೀತಿ ನಮ್ಮ ಭಾರತದಲ್ಲಿ ಲೋಕಸಭೆ ಇದೆ ಅಲ್ಲ, ಅದೇ ರೀತಿ ಯುಕೆಯಲ್ಲಿ ಹೌಸ್ ಆಫ್ ಕಾಮನ್ಸ್ ಇದೆ. ಅಲ್ಲಿ ಚಿರಂಜೀವಿಗೆ ಸಾಂಸ್ಕೃತಿಕ ಪ್ರಭಾವ ಮತ್ತು ಸಾರ್ವಜನಿಕ ಸೇವೆಗಳಿಗೆ ನೀಡಿದ ಕೊಡುಗೆಗಾಗಿ ತೆಲುಗು ಸಿನಿಮಾ ಸ್ಟಾರ್ಗೆ ಚಿರಂಜೀವಿ ಫಾರ್ ದ ಫಸ್ಟ್ ಟೈಮ್ ತೆಲುಗು ಸಿನಿಮಾ ಸ್ಟಾರ್ಗೆ ಚಿರಂಜೀವಿ ಅವರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನು ಕೊಟ್ಟು ಗೌರವಿಸಲಾಗಿತ್ತು. ಓಕೆನಾ. ಇಷ್ಟು 1 ಲೈನರ್ ಇತ್ತು, ಜಾಸ್ತಿ ಬೇಡ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಬ್ರಿಟಿಷ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಫೆಲೋಶಿಪ್ ಅನ್ನು ಆನರ್ ಆಗಿ ಟಾಮ್ ಕ್ರೂಸ್ ಅವರು ಆಯ್ಕೆಯಾಗಿದ್ದಾರೆ. ಬ್ರಿಟಿಷ್ ಫಿಲ್ಮ್ ಇನ್ಸ್ಟಿಟ್ಯೂಷನ್ ಫೆಲೋಶಿಪ್, ಟಾಮ್ ಕ್ರೂಸ್ ಟು ಬಿ ಆನರ್ಡ್ ವಿತ್ ಬ್ರಿಟಿಷ್ ಫಿಲ್ಮ್ ಇನ್ಸ್ಟಿಟ್ಯೂಷನ್ ಫೆಲೋಶಿಪ್. ಇವರು ಟಾಮ್ ಕ್ರೂಸ್ ಅವರು. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ವಾಟರ್ ರಿಲೇಟೆಡ್ ಪ್ರಶಸ್ತಿ. ಗುಂಟರ್ ಬ್ಲೋಶ್ ವಿನ್ 2025 ಸ್ಟಾಕ್ಹೋಮ್ ವಾಟರ್ ಪ್ರೈಸ್. ಅಂದ್ರೆ ವಾಟರ್ ರಿಲೇಟೆಡ್ ಒಂದು ಅತ್ಯುನ್ನತ ಒಂದು ಪ್ರಶಸ್ತಿ ಇರುತ್ತೆ, ಅದನ್ನು ಗುಂಟರ್ ಬ್ಲೋಶ್ ಅವರಿಗೆ ರಿಲೇಟೆಡ್ ಆಗಿದೆ, ಅಂದ್ರೆ ಅವರು ವಿನ್ ಆಗಿದ್ದಾರೆ. ವಿಯೆನ್ನಾ ತಂತ್ರಜ್ಞಾನ ವಿಶ್ವವಿದ್ಯಾಲಯದ ಒಂದು ಪ್ರಿನ್ಸಿಪಲ್ ಆಗಿದ್ದರು ಯಾರು? ಗುಂಟರ್ ಬ್ಲೋಶ್ ಅವರು. ಸ್ಟಾಕ್ ಹೋಮ್ ವಾಟರ್ ಪ್ರೈಸ್ ಇದು ವಿಶ್ವದ ಒನ್ ಆಫ್ ದ ಪ್ರತಿಷ್ಠಿತ ವಾಟರ್ ರಿಲೇಟೆಡ್ ಪ್ರಶಸ್ತಿ ಆಗಿದ್ದು, ಇದನ್ನು ಯಾರು ನೀಡ್ತಾರೆ ಅಂದ್ರೆ ರಾಯಲ್ ಸ್ವೀಡನ್ ಅಕಾಡೆಮಿ ಆಫ್ ಸೈನ್ಸ್ನ ಒಂದು ಸಹಕಾರದೊಂದಿಗೆ ಸ್ಟಾಕ್ ಹೋಮ್ ವಾಟರ್ ಫೌಂಡೇಶನ್ ಇದೆಯಲ್ಲ, ಅದೇ ಫೌಂಡೇಶನ್ ಸ್ಟಾಕ್ ಹೋಮ್ ವಾಟರ್ ಪ್ರೈಸ್ ಅನ್ನು ನೀಡಲಾಗುತ್ತಿದೆ. ಈ ವರ್ಷ ನೀಡಿದವರು ಗುಂಟರ್ ಬ್ಲೋಶ್ ಅವರಿಗೆ. ಇದು 1 ಲೈನರ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಫಾರ್ ದ ಫಸ್ಟ್ ಟೈಮ್ ಆಸ್ ಎ ಲೇಡಿ ಆಗಿ ಆಯ್ಕೆಯಾಗಿದ್ದಾರೆ, ಪ್ರೆಸಿಡೆಂಟ್ ಆಗಿ ಆಯ್ಕೆಯಾಗಿದೆ. ಕಿರಿಯಾ ಸ್ಟೈಲ್ ಕವೆಂಟ್ರಿ ಟು ಎಲೆಕ್ಟೆಡ್ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ. ಕ್ರಿಯೆಂಟಲ್ ಕಮಿಟಿ ಬಿಕಮ್ ದ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ
ಫಸ್ಟ್ ಫೀಮೇಲ್ ಅಂಡ್ ಫಸ್ಟ್ ಆಫ್ರಿಕನ್ ಪ್ರೆಸಿಡೆಂಟ್ ಎಂಟೈರ್ 130 ಇಯರ್ ಆಫ್ ಹಿಸ್ಟ್ರಿ. ಅಂದರೆ 130 ವರ್ಷಗಳ ಇತಿಹಾಸದಲ್ಲಿ ಫಾರ್ ದ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯ ಪ್ರೆಸಿಡೆಂಟ್ ಆಗಿ ಯಾರು ಒಬ್ಬ ಲೇಡೀಸ್, ಆಫ್ರಿಕನ್ ಲೇಡೀಸ್ ಅಂಡ್ ಒಬ್ಬ ಫಾರ್ ದ ಫಸ್ಟ್ ಫೀಮೇಲ್ ಆಗಿ ಆಯ್ಕೆ ಆಗಿದ್ದಾರೆ. ಯಾರು? ಕ್ರಿಸ್ಟಿ ಕವೆಂಟ್ರಿ ಅಂತ. ಇವರನ್ನು ಯಾರು ರಿಪ್ಲೇಸ್ ಮಾಡಿದ್ದಾರೆ? ಟಾಮ್ ಬಾಷ್. ಮೊದಲು ಥಾಮಸ್ ಬಾಚ್ ಇದ್ದರು, ಇವಾಗ ಕ್ರಿಸ್ಟಿ ಕವೆಂಟ್ರಿ ಆಯ್ಕೆಯಾಗಿದ್ದಾರೆ. ಇವರು 7 ಟೈಮ್ ಒಲಿಂಪಿಕ್ ಮೆಡಲ್ ಅನ್ನು ಗೆದ್ದಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಫಿಫಾ 26 ಫಿಫಾ ಜಪಾನ್ ಬಿಕಮ್ ದ ಫಸ್ಟ್ ಟೀಮ್ ಟು ಕ್ವಾಲಿಫೈ ಫಾರ್ ದ ಫಿಫಾ ವರ್ಲ್ಡ್ ಕಪ್. ಇದು 2026 ಫಿಫಾ ಎಲ್ಲಿ ನಡೀತು ಅಂದರೆ ಕೆನಡಾ, ಹೋಸ್ಟೆಡ್ ಬೈ ಕೆನಡಾ, ಮೆಕ್ಸಿಕೋ ಅಂಡ್ US ಅಲ್ಲಿ ನಡೆಯಲಾಗುತ್ತೆ. ಇದನ್ನು ಕ್ವಾಲಿಫೈ ಮಾಡಿದವರು ಫಸ್ಟ್ ಟೀಮ್ ಆಗಿದೆ ಜಪಾನ್. ಕ್ವಾಲಿಫೈ ಮಾಡಿದ ಫಸ್ಟ್ ಟೀಮ್ ಈ ಫಿಫಾ ವಿಶ್ವಕಪ್ಗೆ ಕ್ವಾಲಿಫೈ ಮಾಡಿದ ಫಸ್ಟ್ ಟೀಮ್ ಜಪಾನ್ ಟೀಮ್ ಆಗಿದೆ. ಇದು ಒನ್ ಲೈನರ್. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಭಾರತೀಯ ಕ್ರಿಕೆಟಿಗರ್ ಇಂಡಿಯನ್ ಕ್ರಿಕೆಟರ್ ರವಿಚಂದ್ರನ್ ಅಶ್ವಿನ್ ಅವರ ರಿಲೇಟೆಡ್. ಇವರ ಒಂದು ಹೆಸರಿನಲ್ಲಿ ಚೆನ್ನೈಯಲ್ಲಿ ಒಂದು ಬೀದಿಯ ಹೆಸರನ್ನು ಇಡಬೇಕೆಂದು ರೀಸೆಂಟ್ಲಿ ಚೆನ್ನೈ ಕಾರ್ಪೊರೇಷನ್ ಅದನ್ನು ಅನುಮತಿ ಕೂಡ ನೀಡಲಾಗಿದೆ. ಮಾಂಬಲಂನಲ್ಲಿರುವ ರಾಮಕೃಷ್ಣಪುರಂ 1ನೇ ಬೀದಿಯನ್ನು ರವಿಚಂದ್ರನ್ ಅವರ ಹೆಸರಿನಲ್ಲಿ ಇಡಬೇಕೆಂದು, ನಾಮಕರಣ ಮಾಡಬೇಕೆಂದು ಅನುಮತಿ ನೀಡಿದೆ. ಯಾರು? ಗ್ರೇಟರ್ ಚೆನ್ನೈ ಕಾರ್ಪೊರೇಷನ್ ಕೂಡ ಅನುಮತಿ ನೀಡಿದೆ. ಈ ವರ್ಷ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಈ ವರ್ಷ ಜನವರಿ 25ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಶ್ರೀ ಅಶ್ವಿನ್ ಅವರಿಗೆ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗುವುದು ಎಂದು ಕೇಂದ್ರ ಸರ್ಕಾರ ಘೋಷಿಸಿದೆ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. BCCI ರಿಮೂವ್ಸ್ ದ ಸ್ಲೈವಾ ಬ್ಯಾನ್ ಫಾರ್ IPL 2025. ಇದು ಏನೆಂದರೆ, ನಾವು ಪ್ಲೇಯರ್ಗಳು ಬಾಲ್ ಅನ್ನು ನಾವು ಸ್ಲೈವ್ ಅಂದರೆ ಉಗುಳು ಹಚ್ಚಿ ಒಂದು ತಿಕ್ಕುತ್ತಿದ್ದರು, ಅಂದರೆ ಬಾಲ್ ಶೈನ್ ಆಗಲಿ, ಅಂದರೆ ಕ್ಲೀನ್ ಆಗಲಿ ಬಾಲ್ ಅಂತ. ಇದನ್ನು ನಾವು ಕೊರೋನಾ ಟೈಮಲ್ಲಿ ಇದನ್ನು ಬ್ಯಾನ್ ಮಾಡಿದರು. ಬಿಕಾಸ್ ಆಫ್ ಅವರ್ ಪರ್ಸನಲ್ ಇದನ್ನು ಬ್ಯಾನ್ ಮಾಡಲಾಗಿತ್ತು. ಏಕೆಂದರೆ ನಾವು ಉಗುಳು ಹಚ್ಚಿ ನಾವು ಇದು ಮಾಡ್ತೇವಲ್ಲ, ಅದಕ್ಕೋಸ್ಕರ ಎಫೆಕ್ಟ್ ಆಗಬಾರ್ದು ಅಂತ ಇದನ್ನು ಕೊರೋನಾ ಟೈಮಲ್ಲಿ ಬ್ಯಾನ್ ಮಾಡಿದರು. ನಾವು 2025 IPL ರಂದು ನಾವು ಇದನ್ನು BCCI ಅದನ್ನು ರಿಮೂವ್ ಮಾಡಿದೆ. ಇಲ್ಲಪ್ಪ, ನೀವು ಎಷ್ಟಾದರೂ ಉಗುಳು ಹಚ್ಕೊಳ್ಳಿ, ಹೇಗಾದರೂ ಆಡಿ ಅಂತ ಇದನ್ನು ರಿಮೂವ್ ಮಾಡಾಗಿದೆ. ಇದು ಇಂಪಾರ್ಟೆಂಟ್ ಆಗಿರೋದು. ನೆಕ್ಸ್ಟ್, ಇಂಡಿಯಾ ಟು ಹೋಸ್ಟ್ 11th ಏಷಿಯನ್ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ ಇನ್ ಗುಜರಾತ್ ಅಲ್ಲಿ ಇಂಡಿಯಾ ಹೋಸ್ಟ್ ಮಾಡ್ತಾ ಇದೆ 11th ಏಷಿಯನ್ ಸ್ವಿಮ್ಮಿಂಗ್ ಎಟ್ ದ ನಾರಾಯಣಪುರ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇನ್ ಅಹಮದಾಬಾದ್ ಅಲ್ಲಿ. ಈವೆಂಟ್ ವಿಲ್ ಬಿ ಟೇಕನ್ ಪ್ಲೇಸ್ ಫ್ರಮ್ ದ 1 ಅಕ್ಟೋಬರ್ನಿಂದ 15 ಅಕ್ಟೋಬರ್ವರೆಗೆ ಇದನ್ನು ಹೋಸ್ಟ್ ಮಾಡುತ್ತಾರೆ. ಇಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಇನ್ ಕೇಸ್ ಆಫ್ ಎನಿ ಡೌಟ್ಸ್, ಎನಿ ಕ್ವೈರೀಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆ್ಯಂಡ್ ಈ ವಿಡಿಯೋದು PDF ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು.